ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಧಾರಾಕಾರ ಅಬ್ಬರದ ಮಳೆಯಿಂದಾಗಿ ನಗರದ ನಾನಾ ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ನಗರದ ಬಸವೇಶ್ವರ ನಗರ 3ನೇ ಬ್ಲಾಕ್ 8ನೇ ಮುಖ್ಯ ರಸ್ತೆಯಲ್ಲೂ ಕೂಡ ಬೃಹದಾಕಾರದ ಮರವೊಂದು ಏಕಾಏಕಿ ರಸ್ತೆಗೆ ಉರುಳಿದ ಪರಿಣಾಮ ಈ ಒಂದು ಘಟನೆ ಆಗಿರ್ತಕ್ಕಂಥ. ಈಗ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳು. ಇದು ಬಸವೇಶ್ವರ ನಗರ 3ನೇ ಬ್ಲಾಕ್ 8ನೇ ಮುಖ್ಯ ರಸ್ತೆ. ನಿನ್ನೆ ತಡರಾತ್ರಿ ಅಂದ್ರೆ ಬೆಳಗಿನ ಜಾವ 3:30 ಸುಮಾರಿಗೆ ಈ ಒಂದು ಘಟನೆ ಸಂಭವಿಸತಕ್ಕಂಥದ್ದು. ಈ ಒಂದು ಘಟನೆಯ ಪರಿಣಾಮ ರಸ್ತೆ ಬದಿ ನಿಲ್ಲಿಸಿದಂತ 2 ವಾಹನಗಳು ಜಖಮಾಗಿದೆ. ಈಗಾಗಲೇ BBMP ಅಥವಾ ಏನು ಸ್ಥಳೀಯ ಪಾಲಿಕೆ ಅರಣ್ಯ ವಿಭಾಗ ಬಂದು ಮರವನ್ನ ತೆರವು ಮಾಡತಕ್ಕಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಸೊ ಮರ ಬಿದ್ದ ಪರಿಣಾಮ ನೀವು ನೋಡ್ತಾ ಇದ್ದೀರಾ, ವಿದ್ಯುತ್ ಕಂಬಕ್ಕೂ ಕೂಡ ಹಾನಿಯಾಗಿದೆ, ತಂತಿಗಳಿಗೂ ಕೂಡ ಹಾನಿಯಾಗಿದೆ. ಸುತ್ತಮುತ್ತ ಇರತಕ್ಕಂತ ನಿವಾಸಿಗಳ ವಿದ್ಯುತ್ ಸಂಪರ್ಕ ಕೂಡ ಸ್ಥಗಿತಗೊಂಡಿರ್ತಕ್ಕಂಥ. ಈಗಾಗಲೇ ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಬಂದು ಅದನ್ನ ಸರಿಪಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸೊ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಮಾತಾಡ್ತಾ ಹೋಗ್ತೀನಿ, ಘಟನೆ ಬಗ್ಗೆ ತಿಳ್ಕೊಂಡ ಹೋಗ್ತೀನಿ. ಸರ್, ತಾವು ಕೂಡ ಒಂದು ಘಟನೆಯನ್ನ ಗಮನಿಸಿದ್ದಾರೆ, ಎಷ್ಟು ಗಂಟೆ ಸುಮಾರಿಗೆ ಒಂದು ಆಗಿದೆ, ಸೊ ಏನೆಲ್ಲ ಆ ಸಮಯದಲ್ಲಿ ಆಯ್ತು ಅಂತ? 3:58ಕ್ಕೆ ಮರ ಉರುಳಿ ಬಿತ್ತು. ಮರ ಉರುಳಿ ಬಿತ್ತಾ ಇದ್ದಂಗೆ ಬೆಳಿಗ್ಗೆ ವಾಕ್ ಹೋಗ್ಬೇಕಾದ್ರೆ ಯಾರೋ ಹಿಂಗೆ ಶಾಸಕರಿಗೆ ಮೆಸೇಜ್ ಹಾಕಿದ್ದಾರೆ. ಅವರು ಶಾಸಕರು ಇಮಿಡಿಯೇಟು ನಮಗೆ ಹೇಳಿದ್ರು ಹೋಗಿ ನೋಡಿ ಅಂತ. ನಾವು ಅವ್ರ ಅನುಯಾಯಿಗಳು ಬಂದು ಬೆಳಗ್ಗೆನೆ ಇವ್ರಿಗೆ BBMP ಅವರಿಗೆ ಫೋನ್ ಮಾಡಿ ಅವರ ಶಾಸಕರೆಲ್ಲ ವ್ಯವಸ್ಥೆ ಮಾಡಿದ್ರು. ಬಂದು ಬೆಳಗ್ಗೆಯಿಂದಾನೆ ತೆರವುಗೊಳಿಸ್ತಾ ಇದ್ದಾರೆ. 2 ಆಟೋ ಡ್ಯಾಮೇಜ್ ಆಗಿದೆ. ಇಲ್ಲಿ ನಿಲ್ಸಿದ್ದ ಪಾರ್ಕಿಂಗ್ ಮಾಡಿದಂಥದ್ದು 2 ಆಟೋ ಡ್ಯಾಮೇಜ್ ಆಗಿದೆ. ಸದ್ಯಕ್ಕೆ ಬೇರೆ ಯಾರಿಗೂ ಯಾವುದೇ ಒಂದು ಪ್ರಾಣ ಹಾನಿ ಆಗಿಲ್ಲ. ಅದು ದೇವರ ಅದೃಷ್ಟವಶಾತ್. ನನ್ನ ಹೆಸರು ರಾಕೇಶ್ ಅಂತ, ಇದೇ ರೋಡಲ್ಲಿ. ಸೊ ಘಟನೆಯಿಂದಾಗಿ 2 ವಾಹನಗಳು ಅಂದ್ರೆ 2 ಆಟೋಗಳು ಜಖಮ್ ಆಗಿದೆ. ಸೊ ಆದ್ರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಸೊ ಅಂತ ಹೇಳಿದಿರ್ತಕ್ಕಂಥ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಘಟನೆ ಪರಿಣಾಮ ಆದಂತ ಒಂದು ಹಾನಿ ಏನಿದೆ, 2 ಆಟೋಗಳಿಗೆ ಹಾನಿ ಆಗಿದೆ. ಅದರಲ್ಲಿ ಒಂದು ಏನು ಮಿನಿ ಟೆಂಪೋ ಏನಿದೆ ಅದು ಕೂಡ ಇಲ್ಲೇ ಸ್ಥಳದಲ್ಲೇ ಇದೆ. ಒಂದು ಘಟನೆಯ ತೀವ್ರತೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಮರ ಬಿದ್ದಂತ ಸಮಯ, ಸೊ ಮರ ಬಿದ್ದಿದ್ದ ಒಂದು ವಾಹನಕ್ಕೆ ಆದಂತ ಡ್ಯಾಮೇಜ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ನಿನ್ನೆ ರಾತ್ರಿ ಅವರು ಒಂದು ಪಾರ್ಕಿಂಗ್ ಅನ್ನ ಮಾಡಿ ಹೋಗಿದ್ರು. ಆದ್ರೆ ರಾತ್ರಿ 3:30 ಅಥವಾ 3:45 ಸುಮಾರಿಗೆ ಏಕಾಏಕಿ ಮರ ಉರುಳಿದಂತ ಹಿನ್ನೆಲೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ನಗರದ ನಾನಾ ಕಡೆ ಈ ರೀತಿ ಘಟನೆಗಳು ಆಗಿದೆ, ಸೊ ಅವಾಂತರಗಳು ಆಗಿದೆ. ಇನ್ನು ಈ ಒಂದು ವಾಹನದ ಮಾಲೀಕರು ಕೂಡ ನನ್ನ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ವಾಹನ ಈ ರೀತಿ ಹಾನಿ ಒಳಗಾಗಿದೆ, ಮರ ಬಿದ್ದು ಈ ರೀತಿ ಆಗಿದೆ, ಸೊ ತಮ್ಗೆ ಎಷ್ಟೊತ್ತು ಗೊತ್ತಾಯ್ತು ಅಂತ ಇದೊಂದು ವಿಚಾರ? ಸರ್, ಇದು ಇದು ಆಟೋನ ಓಡಿಸ್ತಾ ಇರೋದು ನಾನಲ್ಲ, ನಂದು ಗಾಡಿ ಓನರ್ ನಾನು. ನಮ್ಮ ಚಿಕ್ಕಪ್ಪನ ಮಗನಿಗೋಸ್ಕರ ಆಟೋ ಕೊಟ್ಟಿದ್ದು. ಅವನು ಓಡಿಸ್ತಾ ಇದ್ದ, ಡೈಲಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದ ಇಲ್ಲಿ ಮುಂದೆ, ಈ ಕಡೆ ಸ್ವಲ್ಪ ಮುಂದೆ ಮಾಡ್ತಾ ಇದ್ದ. ನಿನ್ನೆ ಅಲ್ಲಿ ಇನ್ನೊಂದು ಗಾಡಿ ನಿಂತಿದ್ರಿಂದ ಅಲ್ಲಿ ಆ ಕಡೆ ಪಾರ್ಕಿಂಗ್ ಮಾಡಿದ್ದಾನೆ. ಪಾರ್ಕಿಂಗ್ ಮಾಡಿ ಬೆಳಗ್ಗೆ ಮಾಮೂಲಿ ನಾವು ಪೋರ್ಟರ್ದು ಡ್ಯೂಟಿಗೆ ಹೋಗೋದು. ಆ ಡ್ಯೂಟಿಗೆ ಫೋನ್ ಮಾಡ್ದ, ಈ ಥರ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಮಾಡ್ದ. ಸರಿ ಅಂದ್ಬಿಟ್ಟು ಇಲ್ಲಿ ಬಂದವನೇ, ಇಲ್ಲಿ ನೋಡಿದ್ರೆ ಮರ ಈ ಥರ ಬಿದ್ದೋಗಿದೆ. ಫೋನ್ ಮಾಡಿದೆ, ಈ ಥರ ನನಗೆ ಮರ ಬಿದ್ದೋಗ್ಬಿಟ್ಟಿದೆ ಗಾಡಿ ಮೇಲೆ ಅಂತ. ನಾನು ಆಮೇಲೆ ಬಂದು ನೋಡಿದೆ, ಇಲ್ಲಿ ಫುಲ್ ಗಾಡಿ ಫುಲ್ ಮಂಜುನಾಥ್. ಸದ್ಯದ ಮಾಹಿತಿ ಪ್ರಕಾರ ಮರದ ಒಂದು ಬುಡ ಏನಿತ್ತು ಅದು ದುರ್ಬಲಗೊಂಡಿತ್ತು. ಹೀಗಾಗಿ ನಿನ್ನೆ ರಾತ್ರಿ ಅಬ್ಬರದ ಗಾಳಿ ಸಹಿತ ಮಳೆ ಬಿದ್ದಿತ್ತು. ಅದರ ಪರಿಣಾಮ ಒಂದು ಘಟನೆ ಆಗಿದೆ. ಇನ್ನಾದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಎಲ್ಲೆಲ್ಲಿ ಈ ರೀತಿ ಮರಗಳು ಒಣಗಿದಾವೆ, ಬುಡಗಳು ದುರ್ಬಲಗೊಂಡಿದ್ದಾವೆ, ಅದನ್ನ ತೆರವು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲವಾದ್ರೆ ಮಳೆಯ ಸಂದರ್ಭ, ಗಾಳಿ ಸಂದರ್ಭ ಈ ರೀತಿ ಘಟನೆಗಳಾಗುತ್ತೆ. ಯಾರ ಮೇಲಾದ್ರೂ ಬೀಳ್ಬಹುದು, ವಾಹನಗಳು ಕೂಡ ಹಾನಿಯಾಗಬಹುದು. ಇದನ್ನ ತಡೆಗಟ್ಟು ನಿಟ್ಟಿನಲ್ಲಿ ಇನ್ನಾದ್ರೂ ಕೂಡ ಪಾಲಿಕೆ ಸಿಬ್ಬಂದಿ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.